ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿಯನ್ನ ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ. ಕಸ್ಟಡಿಗೆ ನೀಡುವಂತೆ ಪೊಲೀಸರು ಮನವಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಜಡ್ಜ್ ಮನೆಯಲ್ಲಿ ಆರೋಪಿಯನ್ನ ಹಾಜರುಪಡಿಸುತ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಮುಂಬೈ ಪೊಲೀಸರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಆರೋಪಿಯನ್ನ ಜಡ್ಜ್ ಮುಂದೆ ಹಾಜರುಪಡಿಸುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಸ್ಟಡಿಗೆ ಕೇಳಬಹುದಾದಂತ ಸಾಧ್ಯತೆಯೂ ಇದೆ. ಯಾಕೆಂದ್ರೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕಿರುತ್ತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಜಡ್ಜ್ ಮನೆಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಇವತ್ತಾತನನ್ನ ಸೆರೆ ಹಿಡಿದಿರೋದು, ಆತ ಹೆಸರು ಬದಲಿಸಿಕೊಂಡಿರುವಂತದ್ದು, ಜೊತೆಗೆ ಬಾಂಗ್ಲಾ ವಲಸಿಗ ಅನ್ನುವಂತ ಮಾಹಿತಿಗಳೆಲ್ಲವೂ ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ಹೇಳೋದಾದ್ರೆ, ಅದರ ಜೊತೆಗೆ ಯಾವಾಗ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ, ಎಲ್ಲಿ ಜಡ್ಜ್ ನಿವಾಸ ಇರೋದು, ಈ ಬಗ್ಗೆ ಡೀಟೇಲ್ಸ್ ಗಳು ಸಿಗ್ತಾ ಇದೆಯಾ ಹರೀಶ್? ಚೈತ್ರ, ಬಾಲಿವುಡ್ನ ನಟ ಸೈಫ್ ಅಲಿ ಖಾನ್ ಅವರ ಮೇಲೆ ಏನು ದಾಳಿ ನಡೆದಿತ್ತು, ಅವರ ಮನೆಗೆ ನುಗ್ಗಿ ದರೋಡೆ ಮಾಡಲಿಕ್ಕೆ ಹೋದವ ಸೈಫ್ ಅಲಿ ಖಾನ್ ಅವರ ಮೇಲೆ ದಾಳಿ ಮಾಡಿ ಎಸ್ಕೇಪ್ ಆಗಿದ್ದ. ಈತನನ್ನು ಈಗ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂಬೈನ ಕ್ರೈಮ್ ಬ್ರಾಂಚ್ ಪೊಲೀಸರು ಜೊತೆಗೆ ಬಾಂದ್ರಾ ಹಾಗೂ ಠಾಣೆಯ ಪೊಲೀಸರು ಮೂವರು ತಂಡಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿ ಈ ಒಂದು ಆರೋಪಿ ಏನಿದ್ದಾನೆ ಶರೀಫುಲ್ಲಾ ಇಸ್ಲಾಂ ಶೆಹಜಾದ್, ಈತನನ್ನು ಬಂಧಿಸಲಾಗಿದೆ. ಮತ್ತು ಈತನ ಹಿನ್ನೆಲೆಯನ್ನು ಕೆದಕ್ತಾ ಹೋದಾಗ ಪೊಲೀಸರಿಗೂ ಕೂಡ ಅಚ್ಚರಿ ಕಾದಿರುವಂತಹದ್ದು, ಶಾಕ್ಗೆ ಒಳಗಾಗಿದ್ದಾರೆ. ಮುಖ್ಯವಾಗಿ ಈತ ಭಾರತೀಯನಲ್ಲ, ಈತ ಬಾಂಗ್ಲಾದೇಶೀಯ ಅನ್ನುವಂಥ ನಿಟ್ಟಿನಲ್ಲಿ ಅನುಮಾನಗಳು ಹುಟ್ಕೊಂಡಿವೆ. ಮತ್ತೆ ಈತ ಭಾರತೀಯ ಅನ್ನೋದಕ್ಕೆ ಯಾವುದೇ ರೀತಿಯಂಥ ದಾಖಲೆಗಳು ಕೂಡ ಇಲ್ಲ. ಈತ ಹೆಸರನ್ನ ಬದಲಾಯಿಸಿಕೊಂಡು ಭಾರತದಲ್ಲಿ ನೆಲೆಸಿದ್ದ ಅನ್ನುವಂಥದ್ದನ್ನು ಕೂಡ ಪೊಲೀಸರು ರಿವೀಲ್ ಮಾಡಿದ್ದಾರೆ. ಮುಖ್ಯವಾಗಿ ಈತ ಬಾಂಗ್ಲಾದೇಶ ಅನ್ನೋದಕ್ಕೆ ಒಂದಷ್ಟು ಡಾಕ್ಯುಮೆಂಟ್ಗಳು ಸಿಗ್ತಾ ಇದೆ. ಈತ ಬಾಂಗ್ಲಾದೇಶದಿಂದ 5-6 ತಿಂಗಳ ಹಿಂದೆ ಅಕ್ರಮವಾಗಿ ಭಾರತಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾನೆ. ಸೀದಾ ಈತ ಮುಂಬೈಗೆ ಬಂದು ಈತ ಮುಂಬೈನಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ಕೊಂಡಿದ್ದ, ಹೌಸ್ ಕೀಪಿಂಗ್ ನಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದ. ಮತ್ತೆ ಸೈಫ್ ಅಲಿ ಖಾನ್ ಅವರ ಮನೆ ಮೇಲೆ ದಾಳಿ ಮಾಡಿದ ನಂತರ ಈತ ಕನ್ಸ್ಟ್ರಕ್ಷನ್, ಮೆಟ್ರೋ ಕನ್ಸ್ಟ್ರಕ್ಷನ್ ಇದರಲ್ಲಿ ಆತ ಕೆಲಸವನ್ನ ಮಾಡ್ತಾ ಇದ್ದ. ಮತ್ತೆ ಈತ ಪದೇ ಪದೇ ನ್ಯೂಸ್ ನೋಡ್ತಾ ಇದ್ದ, ನ್ಯೂಸ್ ಚಾನಲ್ ನೋಡ್ತಾ ಇದ್ದ. ಈ ಪ್ರಕರಣದಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆತ ನೋಡ್ತಾ ಇದ್ದ. ಮತ್ತೆ ಈತ ಮೊಬೈಲ್ ಅನ್ನು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ದ ಅನ್ನುವಂತಹದ್ದು. ಮೆಟ್ರೋ ಕನ್ಸ್ಟ್ರಕ್ಷನ್ ಏನು ನಡೀತಾ ಇತ್ತು, ಅಲ್ಲಿ ಕ್ಯಾಂಪ್ ಇತ್ತು, ಅಂದ್ರೆ ಕಾರ್ಮಿಕರು ವಾಸಿಸುವಂತ ಕ್ಯಾಂಪ್, ಆ ಕ್ಯಾಂಪ್ನಲ್ಲಿ ಈತ ಉಳಿದುಕೊಂಡಿದ್ದ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಆತನನ್ನ ಬಂಧಿಸುವಾಗ ಪೊಲೀಸರು 3 ತಂಡಗಳಾಗಿ ಹೋಗಿ ಆತನನ್ನ ಹಿಡಿದುಕೊಂಡು ಬಂದಿದ್ದಾರೆ. ಆತ ಒಂದು ಪೊದೆಯೊಳಗೆ ಅವಿತು ಕೂತ್ಕೊಂಡಿದ್ದ. ಆತನನ್ನ ಹಿಡಿದು ಪೊಲೀಸರು ಕರ್ಕೊಂಡ್ಬಂದು ವಿಚಾರಣೆ ನಡೆಸಿದಾಗ ಗೊತ್ತಾಗ್ತಾ ಇದೆ ಆತ ಭಾರತೀಯ ಪ್ರಜೆ ಅಲ್ಲ, ಮತ್ತೆ ಆತ ಭಾರತೀಯ ಪ್ರಜೆ ಅಂತ ಹೇಳ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟ್ಗಳು ಸಿಗ್ತಾ ಇಲ್ಲ. ಆತ ಬಾಂಗ್ಲಾದೇಶಿಯ ಪ್ರಜೆ ಅನ್ನುವಂತಹ ನಿಟ್ಟಿನಲ್ಲಿ ಅನುಮಾನಗಳು ಹುಟ್ಕೊಂಡಿದೆ. ಆತ ಅಕ್ರಮವಾಗಿ ಭಾರತಕ್ಕೆ ವಲಸೆ ಬಂದು ಈತ ಇಲ್ಲಿ ಮುಂಬೈನಲ್ಲಿ ಕೆಲಸವನ್ನ ಮಾಡ್ತಿದ್ದ. ಮತ್ತೆ ಇದು ಈ ತರದ ದರೋಡೆ ಪ್ರಕರಣ, ಕಳ್ಳತನದ ಪ್ರಕರಣದಲ್ಲಿ ಮೊದಲ ಬಾರಿ ಈತ ಭಾಗಿಯಾಗಿದ್ದಾನೆ ಅನ್ನುವಂಥದ್ದನ್ನು ಕೂಡ ಪೊಲೀಸರು ಹೇಳ್ತಿದ್ದಾರೆ. ಅಂದ್ರೆ ಆತನ ಹಿನ್ನೆಲೆಯನ್ನು ಕೆದಕಿದ್ದಾರೆ. ಆತ ಎಷ್ಟು ದಿವಸಗಳ ಹಿಂದೆ ಮುಂಬೈಗೆ ಬಂದಿದ್ದ, ಎಲ್ಲೆಲ್ಲಿ ಕೆಲಸ ಮಾಡಿದ್ದ, ಅಥವಾ ಈತನ ಹಿಂದೆ ಬೇರೆ ಇನ್ಯಾವುದಾದ್ರೂ ಕೊಲೆ ಯತ್ನ ಅಥವಾ ದರೋಡೆ ಪ್ರಕರಣಗಳು ಯಾವುದಾದ್ರೂ ಭಾಗಿಯಾಗಿದ್ದಾನ ಅನ್ನುವಂಥ ನಿಟ್ಟಿನ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ಕಲೆ ಹಾಕಿದಾಗ ಈತ ಮೊದಲ ಬಾರಿಗೆ ಈ ತರದ ಒಂದು ಪ್ರಯತ್ನವನ್ನ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಮತ್ತೆ ಇನ್ನೂ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಇಷ್ಟಕ್ಕೆ ಬಿಡೋದಿಲ್ಲ, ಇನ್ನೂ ಹೆಚ್ಚಿನ ತನಿಖೆಯನ್ನ ಮಾಡ್ತಾರೆ. ನಿಜವಾಗ್ಲೂ ಕೂಡ ಈತ ಬಾಂಗ್ಲಾದೇಶಿಯನ್ನ ಆಗಿದ್ನ ಅಥವಾ ಇವನು ಒಬ್ಬನೇ ಬಂದ, ಇವನ ಜೊತೆಗೆ ಬೇರೆಯವರು ಕೂಡ ಬಂದಿದ್ದಾರಾ, ಮತ್ತೆ ಇವನು ಎಲ್ಲೆಲ್ಲಿ ಕೆಲಸವನ್ನ ಮಾಡಿದ್ದ, ಮತ್ತೆ ಕೆಲಸ ಮಾಡಬೇಕಾದ್ರೆ ಬೇರೆ ಏನಾದರೂ ಕೃತ್ಯವನ್ನ ಎಸಗಿದ್ನ, ಮತ್ತೆ ಇವನ ಹಿಂಬಾಲಕರು ಅಥವಾ ಸಹಚರರು ಯಾರು ಇದ್ದಾರಾ, ಮತ್ತೆ ಈತ ಯಾವುದಾದ್ರೂ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದಾನ, ಮತ್ತೆ ಇವನು ಯಾವ್ಯಾವ ಕಡೆ ಕೆಲಸ ಮಾಡಿದ್ದ, ಮತ್ತೆ ಇವನು ಎಷ್ಟು ಬಾರಿ ಬಾಂಗ್ಲಾದಿಂದ ಭಾರತಕ್ಕೆ ಬಂದಿದ್ದ, ಎಲ್ಲವನ್ನ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ನ್ಯಾಯಾಧೀಶರ ಮನೆಯಲ್ಲಿ ಹಾಜರುಪಡಿಸಿ ಆತನನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡಬೇಕು ಅಥವಾ ಪೊಲೀಸರು ಹೆಚ್ಚಿನ ತನಿಖೆಗೆ, ವಿಚಾರಣೆಗೆ ಈತನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅನ್ನುವಂತ ಮನವಿಯನ್ನಿಟ್ಟರೆ ನ್ಯಾಯಾಧೀಶರು ಆ ತೀರ್ಮಾನವನ್ನು ಕೂಡ ಮಾಡಲಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.